ಮಾಡ್ತಾರೋ ಒಂದು ಪ್ರಾಡಕ್ಟ್ಸ್ ಎಲ್ಲ ಪ್ರತಿಯೊಂದು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಸಾಕಷ್ಟು ಅದೇ ಅಂದರೆ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾರೆ. ಇಲ್ಲಿ ಹೆಲ್ತ್ಗೋಸ್ಕರ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಪೇಸ್ಟಿಂದ ಹಿಡಿದು ಸೋಪಿಂದ ಹಿಡಿದು ತಿಂತಾರ ಟೀ ಪುಡಿ ಪ್ರತಿಯೊಂದು ಹೋಮ್ ಮೇಡ್ಸ್ ಪ್ರಾಡಕ್ಟ್ಸು, ಬ್ಯೂಟಿ ಕೇರ್ ಪ್ರಾಡಕ್ಟ್ಸು, ಅದೇ ಪ್ರತಿಯೊಂದು ಆಲ್ಮೋಸ್ಟ್ ಒಂದು 350-400 ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಬಂದ್ಬಿಟ್ಟು 20 ವರ್ಷ ಆಗಿದೆ ಕಂಪ್ನಿ ಬಂದ್ಬಿಟ್ಟು ವೆಸ್ಟೀಜ್. ಆ್ಯಕ್ಚುಲಿ ಡೆಲ್ಲಿನ ಸ್ಟಾರ್ಟ್ ಆಗಿದ್ದು 2004 ಸ್ಟಾರ್ಟ್ ಆಗಿ ಆಲ್ಮೋಸ್ಟು 20 ಇಯರ್ಸ್ನ ಕಂಪ್ಲೀಟ್ ಮಾಡಿ ಇವಾಗ ವರ್ಲ್ಡ್ ವೈಡ್ನ ದಾಟಿದೆ. ಅಂದರೆ ಇಂಡಿಯಾ ಬಿಟ್ಟು ಭಾರತ ಬಿಟ್ಟು ಹೊರದೇಶದಲ್ಲೂ ನಮ್ಮ ಪದಾರ್ಥನ ಬಳಸ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಯಾಕಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 5 ಕೋಟಿ ಜನ ಇಲ್ಲಿ ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದಾರೆ. ಅದರಲ್ಲಿ ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಡೆಮೋನ ತಿಳಿಸ್ಕೊಡ್ತಾ ಇದ್ದೀನಿ. ಮೇಡಮ್ ಮನೆಗೆ ಬಂದು ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಡೆಮೋ ತೋರಿಸ್ತಾನೆ, ಇನ್ಫಾರ್ಮೇಷನ್ಸ್ನ ಕೊಡೋಕೆ ಹೋಗ್ತಾನೆ. ಆ್ಯಕ್ಚುಲಿ ಕಾಮನ್ ಆಗಿ ಪ್ರತಿ ಎದ್ದಿದ ತಕ್ಷಣ ಆಲ್ಮೋಸ್ಟ್ ಏನು ಮಾಡ್ತೀವಿ, ಟಿ ವಿ ಆ್ಯಡ್ ಮುಖಾಂತರ ಯಾರೋ ಒಂದು ಫಿಲಮ್ ಆ್ಯಕ್ಟರ್ಸು, ಒಂದು ಐಶ್ವರ್ಯ ಅಥವಾ ಯಾರೋ ಒಬ್ರು ಕೊಟ್ಟಾಗ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಆದರೆ ಅದ್ರಲ್ಲಿ ಏನಿದೆ ಅಂತ ಕಂಟೆಂಟ್ ಗೊತ್ತಿರಲ್ಲ ನನಗೆ ಸುಮ್ಮನೆ ಜಸ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಅದು ಜಮ್ಸ್ ಹೋಗುತ್ತಾ ಇಲ್ವೋ ಸುಮ್ಮನೆ ಏನು ಮಾಡಿದೆ. ಅಂದರೆ ಸೋಪ್ಸ್ ಅಲ್ಲಿ ಬಂದ್ಬಿಟ್ಟು ಗ್ರೇಡ್ ಸೋಪ್ಸ್ ಇರುತ್ತೆ. ಅಂದರೆ ಟೋಟಲ್ ಫ್ಯಾಟಿಂಗ್ ಮೀಟರ್ಸ್ ಅಂತ ಹೇಳ್ತೀವಿ. ಅಂದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಸೋಪ್ಸ್ ಅಂತ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರೇಡ್ 1 ಸೋಪ್ ಅಂದರೆ 78% TFM ಅಂತ ಇರುತ್ತೆ. ಬೇಕಾದ್ರೆ ಆಮೇಲೆ ಝೂಮ್ ಮಾಡಿ ನಿಮಗೆ ತೋರಿಸ್ತಾರೆ. ಆ್ಯಕ್ಚುಲಿ ಅಷ್ಟು ಕನ್ನಡ. ಅಂದರೆ ನಾವು ಮುಂಚೆ ಹಳೆ ಕಾಲದಲ್ಲಿ ಯಾವ ಥರ ಬೇವು, ತುಳಸಿ, ಪುದೀನ, ಆಲೋವೆರಾ ಯೂಸ್ ಮಾಡಿದಂಥ ಒಂದು ಸೋಪ್ ಇದು ಪ್ಯೂರ್ಲಿ ನ್ಯಾಚುರಲ್. ಹಳೆ ಕಾಲದಲ್ಲಿ ಯಾವ ಥರ ಬಳಸ್ತಾರೆ ಆ ಥರ ಆರ್ಗ್ಯಾನಿಕ್ ಬೇಸಿಂದ ಮಾಡಿರೋಂಥದ್ದು ಗ್ರೇಡ್ 1 ಸೋಪ್ ಅಂದರೆ ನಂಬರ್ 1 ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಒಂದು ಸೋಪ್. ಆ್ಯಕ್ಚುಲಿ ಇದನ್ನು ಒಂದು ಡೆಮೋ ಮುಖಾಂತರ ತೋರಿಸ್ಕೊಟ್ಟು ಇಂಟರ್ನ್ಸ್. ಆ್ಯಕ್ಚುಲಿ ಅದರಲ್ಲಿ ಗೊತ್ತು ನನಗೆ ಎಲ್ಲರೂ ಟೀಮಲ್ಲಿ ಫೇಮಸ್ ಯಾರಪ್ಪ ನೋಡ್ರೆ ಈ ಒಂದು ಪ್ರಾಡಕ್ಟ್ನ ಫೇಮಸ್ ಮಾಡ್ತಾರೆ. ಎಲ್ಲರೂ ಇಷ್ಟಪಡೋದು ಈ ಪ್ರಾಡಕ್ಟ್ನ. ಅದು ಈ ಪ್ರಾಡಕ್ಟು ನಮ್ಮ ಪ್ರಾಡಕ್ಟು ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಡೆಮೋ ಮುಖಾಂತರ ತೋರಿಸ್ಕೊಡ್ತೀನಿ. ಅದು ಮೈಂಡ್ ಓಪನ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಯಾವುದು ಯೂಸ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ವೆಸ್ಟೀಜ್ ಅಂತ ಹೇಳ್ಬಿಟ್ಟು ಅಶ್ಯೂಸ್ ಸೋಪ್ ಅಂತ ಹೇಳಿ ನಂಬಿಕೆ ಅಂತ ಹೇಳಿ ಒಂದು ನಂಬಿಕೆಯನ್ನು ಹೆಸರು ಕೊಟ್ಟಿದ್ದಾರೆ. ಫ್ರಾಗ್ರೆನ್ಸ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಯೂಸ್ ಮಾಡೋರು ಮಾತ್ರ ಗೊತ್ತಿರುತ್ತೆ. ನೀವು ಎಲ್ಲಿದ್ರು ಉಟ್ಕೊಂಡು ಅದನ್ನ ಬೇಕು ಅಂತ ಇಷ್ಟಪಡ್ತೀರ ಆ ಥರ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಗ್ರೀನಿಶ್ ಅಂದರೆ ನೋಡಿ ನೇಮ್ ಹೆಂಗಿದೆ, ಅಶ್ಯೂರ್ ಅಂತ ಬೇವು, ತುಳಸಿ, ಪುದೀನ ಹೆಂಗಿದೆ ಅದು ಗ್ರೀನ್ನಲ್ಲೇ ಕೊಟ್ಟಿದ್ದಾರೆ. ನಿಮಗೆ ಜಸ್ಟ್ ಒಂದೊಂದು ಫಸ್ಟ್ ಹಾಕೋಣ. ಫಾರ್ ಎಕ್ಸಾಂಪಲ್ ನಾನು 2-3 ಡ್ರಾಪ್ಸ್ ಎರಡಕ್ಕೂ ಯೂಸ್ ಮಾಡ್ತೀನಿ. ಜಸ್ಟ್ ನೋಡಿ ಇದಕ್ಕೆ 1 2 3 ಇದಕ್ಕೆ 1 2 3 ಅಂದರೆ ಎರಡು ಈಕ್ವಲ್ ಆಗುತ್ತೆ. ಅಂದರೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಅದ್ರ ಬದಲು ಎರಡು ಈಕ್ವಲ್ ಆಗಿ ಮಾಡೋಣ. ಅಂದರೆ ಎರಡು ಮಿಕ್ಸ್ ಮಾಡಿದಾಗ ಎರಡು ಈಕ್ವಲ್ ಆಗುತ್ತೆ. ನೋಡಿ ಜಾಸ್ತಿ ಎರಡು ಗ್ಲಾಸಲ್ಲೂ ಇದೆ. ಎರಡು ಈಕ್ವಲ್ ಇದೆ. ಇನ್ನೊಂದ್ಸರಿ ನಾನು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಅವರೇ ಸಾಕಾಗಿಲ್ಲ. ನೋಡಿ ಎರಡು ಈಕ್ವಲ್ ಎಲ್ಲ ಸೇಮ್ ಇದೆ. ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಲ್ಲ ಸೇಮ್ ಇದೆ. ನೋಡಿ ಇಡ್ತಾ ಇದ್ದೀನಿ. ಜಸ್ಟ್ ಇವಾಗ ನಮ್ಮ ಸೋಪ್ ಮತ್ತು ನನ್ನೇನಿದೆ ಅವೆಲ್ಲ ನಮ್ಮ ಫೇಮಸ್ ಸೋಪ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋಂಗೆ ಇದು ಹೆಸರು ಹೇಳೋಂಗಿಲ್ಲ. ಆ್ಯಕ್ಚುಲಿ ಆದರೆ ಎಲ್ರಿಗೂ ಇಷ್ಟಪಡೋವಂಥ ಸೋಪು, ಪ್ರತಿಯೊಬ್ಬರು ಬಳಸೋವಂಥ ಒಂದು ಸೋಪ್. ಆ್ಯಕ್ಚುಲಿ ಜಸ್ಟ್ ಒಂದು 2 ನಂಬರ್ ಆ್ಯಕ್ಚುಲಿ ಗೊತ್ತಿರೋಂಗೆ ನಾವೇನು ಮಾಡ್ತೀವಿ, ನಾನು ಇವಾಗ ಈ ಪ್ರಾಡಕ್ಟ್ನ ಸೋಪ್ನ ತೊಗೊಂಡೆ. ಆಲ್ಮೋಸ್ಟು ಈ ಸೋಪ್ನ ತೊಗೊಂಡೆ ಹಾಕ್ತೀನಿ ಇಲ್ಲಿ. ಇದನ್ನು ಇಲ್ಲಿ ತೆಗೆದು ಹಾಕ್ತೀನಿ. ನಮ್ಮ ಅಷ್ಟು ಸೋಪ್ ಆ್ಯಕ್ಚುಲಿ ನೋಡೋಣ ಯಾವುದು ಯಾವ ಥರ ವರ್ಕ್ ಮಾಡುತ್ತೆ, ನಮಗೆ ನಾವು ಯೂಸ್ ಮಾಡ್ತಾರೆ ಸೋಪು ಯೂಸ್ಫುಲ್ಲ ಅಥವಾ ಇಲ್ವಾ ಅಂತೇಳಿ ಒಂದು ಚೆಕ್ ಮಾಡೋಣ. ಅಂದರೆ ಇದನ್ನು ಕೊಳೆ ಅನ್ಕೊಳ್ಳಿ, ಮೇಲಿರುವಂಥ ಕೊಳೆನ ಯೂಸ್ ಮಾಡುತ್ತಾ ನೋಡಿ. ಏನೇ ಮಾಡಿದ್ರು ಏನಾಗುತ್ತೆ ಹಾಗೇ ಇರುತ್ತೆ ನೋಡಿ. ಚೆಕ್ ಮಾಡಿ. ಇದನ್ನ ಇದು ಮಾಡ್ತೇನೆ ನೋಡಿ. ಇಲ್ಲಿ ಸೋಪ್ ಹಿಂಗೆ ತಿರ್ಸಿಕ್ಕೋ ಜೊತೆ ಸೀದಾ ಇಕ್ಕೇನಲ್ಲ ಸೋಪ್ ಹೆಸರು
ಇಲ್ಲಿ 5 ನಿಮಿಷ ಸೋಪ್ ಹಿಂಗೆ ಉಲ್ಟಾ ಇಡು. ಸ್ವಲ್ಪ ಹೆಸರು ಉಲ್ಟಾ ಇಟ್ಟಿದ್ದೀರಾ? ಸೀದಾ ಇಡಿ ಅಂದೆ ಸೋಪ್ನಾಣ ಹಿಂಗೆ ಹಿಡಿಯೋಣ. ಹೆಸರು ಉಲ್ಟಾ ಇಟ್ಟಿದ್ದೀರಾ? ಹಂಗಿಡಿ ಹಂಗಿಡಿ, ಬಾಕ್ಸ್ ಮೇಲೆ ಇಡಿ. ಹೌದು ಅದು ಸ್ವಲ್ಪ ತಿರ್ಸು ಜೊತೆಗೆ ಇದು ಏನಾಯ್ತು ನೋಡಿ, ಗ್ರೀನಿಶ್ ಆಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ಪ್ಯೂರಿಫೈನ್ ಹಂಗೆ ಕಲರ್ ಯಾವ ಥರ ಆಯಿತು, ಯಾವ ಕಲರ್ ಬಂದಿದೆ, ಗ್ರೀನಿಶ್ ಬಂದಿದೆ. ಇದನ್ನು ನೋಡಿ ಎಷ್ಟು ಬೇಕಾದ್ರೂ ಮೇಂಟೈನ್ ಮಾಡಿ. ಅದರಲ್ಲಿ ಇಟ್ಬಿಡಿ. ಇದು ವೈಟ್ ಆಗೋಯ್ತಿದ್ದು ಅದು ಹಂಗೆ ಇದೆ. ಅದೇ ನೋಡಿ, ಅದು ಹಾಕಿದ ಒಂದು ಪ್ಯೂರಿಟಿ ನಾವೇನು ಹಾಕಿದ್ವಿ ಅದು ಯಾವ ಥರ ಆಯ್ತು, ಎಲ್ಲೋ ಇತ್ತು, ಅದೇ ಯಾವ ಥರ ಬಂದು ಕಲರ್ ಯಾವ ಥರ ಬಂದು ನೋಡಿ, ನಾವು ಗ್ರೀನಿಶ್ ಆಗಿದೆ. ಅಂದರೆ ನಮ್ಮ ಇರೋಂಥ ಡಸ್ಟ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ನ್ಯಾಚುರಲ್ ಆಗಿ ಬೇವು ಹೆಂಗೆ ನಮ್ಮ ತುಂಬ ಒಳ್ಳೆಯದು ಆ ಥರ ಇದು ಇಂಪ್ಯೂರಿಟಿಸ್ನ ಕ್ಲೀನ್ ಮಾಡುತ್ತೆ, ಬಾಡಿನಲ್ಲಿರುವಂಥ ಪ್ಯೂರಿಟಿನ ಕ್ಲೀನ್ ಮಾಡಿ ನ್ಯಾಚುರಲ್ ಆಗಿ ಮಾಡಿಕೊಡುತ್ತೆ. ಗ್ರೇಡ್ 1 ಸೋಪು, ನೋ ಕೆಮಿಕಲ್ಸ್ ಇದೆ. ಆ್ಯಕ್ಚುಲಿ 78% TFM ಇದೆ. ಇದನ್ನು ಆ್ಯಕ್ಚುಲಿ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಇದು ಆ್ಯಕ್ಚುಲಿ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡುವಂಥ ಒಂದು ಸೋಪ್, ರೆಗ್ಯುಲರ್ ಸೋಪ್. ಆ್ಯಕ್ಚುಲಿ ಜಸ್ಟ್ ನಮ್ಮ ಒಂದು ಪ್ರಾಡಕ್ಟ್ನ ಒಂದು ಡೆಮೋನ ಕೊಟ್ಟಿದ್ದೀನಿ. ಓಕೆ, ಹೇಗೆ ಜಸ್ಟ್ ಎರಡು ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅಂದರೆ ಸೇಮ್ ಅದನ್ನು ನಮ್ಮ ಒಂದು ಇದನ್ನು ತೆಗೆದು ಬಿಡೋದು. ಬೇಕಾದ್ರೆ ಇದು ಮಾಡ್ಬೋದು. ಇದನ್ನ ಇರುವಂಥ ಒಂದು ಸೇಮ್ ನ್ಯಾಚುರಲ್ ಆಗಿ ಅದನ್ನು ಅದೇ ಥರ ನಮಗೆ ಕ್ಲೀನ್ ಮಾಡ್ಬೋದು. ಆ ಥರ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಆ್ಯಕ್ಚುಲಿ ಗ್ರೇಡ್ 1 ಸೋಪು, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್. ಆ್ಯಕ್ಚುಲಿ ಪ್ರತಿಯೊಬ್ಬರು ಬಳಸಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಕೊರಿಯರ್ ಮುಖಾಂತರ ಅಥವಾ ಎಷ್ಟು ಬೇಕಾದ್ರೂ ನಿಮಗೆ ತಲುಪಿಸ್ಕೊಡ್ತಾರೆ. ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಅಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ವಿಶ್ ಯು ವೆಲ್. ಗುಡ್ ಮಾರ್ನಿಂಗ್ ಎಲ್ಲರೂ. ಆ್ಯಕ್ಚುಲಿ ನಾವು ಸಾಕಷ್ಟು ಪ್ರತಿಯೊಂದು ದಿವಸನೂ ಪ್ರತಿಯೊಂದು ಮಾರ್ನಿಂಗ್ ಎದ್ದಿದ ತಕ್ಷಣ ಪ್ರತಿಯೊಂದು ಇದೆಲ್ಲನೂ ಬಳಸಿ ಏನೂ ಬೆನಿಫಿಟ್ಸ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬಳಸೋದ್ರಿಂದ ಆರೋಗ್ಯದ ಏನಾದರೂ ಶೇರ್ ಮಾಡಿದ್ರೆ, ಗೊತ್ತಿರೋ ಜನಕ್ಕೆ ಶೇರ್ ಮಾಡಿದ್ರೆ ಇದು ಲೈಫ್ ಸ್ಟೈಲನ್ನು ಸಿಗುತ್ತೆ. ಅದು ಹೆಚ್ಚು ಇನ್ಫಾರ್ಮೇಷನ್ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಟೀ ಏನು ಕುಡಿದ್ರೆ ಝೀಟಾ ಟೀ ಅಂತ ಹೇಳಿ, ಸ್ಪೈಸಿ ಟೀ ಅಂತ ಹೇಳ್ತೀವಿ, ಮಸಾಲಾ ಟೀ ಅಂತ ಹೇಳಿ ಕರಿತೀವಿ. ಗೊತ್ತಿರೋ ನಿಮಗೆ ತಾತ ಅಜ್ಜಿದೀರು ಯಾವ ಥರ ಕೊಡ್ತಾಯಿದ್ರು ಹಳೆ ಕಾಲದಲ್ಲಿ, ಕಷಾಯ ಅಂತ ಹೇಳಿ ಮಾಡ್ಕೊಡ್ತಾಯಿದ್ರು. ಆ ಥರ ಒಂದು ಕಂಪ್ನಿ ರೆಡಿಮೇಡ್ ಆಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರೋಂಗೆ ಅಶ್ವಗಂಧ, ಅರ್ಶಿನ, ದಾಲ್ಚಿನ್ನಿ ಹಾಕಿದರೆ, ತುಳಸಿ ಹಾಕಿದರೆ ತುಂಬ ಒಳ್ಳೆಯದು. ಅಥವಾ ಬಂದ್ಬಿಟ್ಟು ಮುನೇಕ ಅಂತ ಹೇಳಿ, ಅದರ ಮತ್ತು ಹಳದಿ, ಅದರ ಬಂದ್ಬಿಟ್ಟು ಕಾಳು ಮಿರ್ಚಿ ಅಂದರೆ ಕಪ್ಪು ಮೆಣಸು ಅಂತ ಹೇಳಿ, ಮೆಣಸಿನ ಆಲ್ಮೋಸ್ಟ್ ತುಂಬ ಒಳ್ಳೆಯದು ಹೆಲ್ತ್ಗೋಸ್ಕರ. ಶುಂಠಿ, ಮುಲೇತಿ, ಈ ಥರ ಒಂದು 7 ರಿಂದ 8 ಥರ ಇಂಗ್ರೀಡಿಯೆಂಟ್ ಹಾಕಿ ಮಾಡಿಕೊಟ್ಟಿದ್ದಾರೆ. ವೆರಿ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಇದನ್ನೇನೋ ರೆಗ್ಯುಲರ್ ತೊಗೊಳ್ತಾ ಬಂದರೆ ನಿಮಗೆ ಕೆಮ್ಮು, ನೆಗಡಿ, ಕೋಲ್ಡು, ಕಫ ಈ ಥರ ರೆಗ್ಯುಲರ್ ಆಗಿ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಅಂದರೆ ಅವಾಗವಾಗ ಇನ್ಫೆಕ್ಷನ್ ಆಗ್ತಾ ಕೋಲ್ಡ್ ಬರ್ತಾರೆ ಅಂಥವ್ರಿಗೆ ತುಂಬ ಒಳ್ಳೆಯದು. ಜಸ್ಟ್ ಒಂದು ಡೈಲಿ ಒಂದೆರಡು ಬೇರೆ ಟೀ, ಕಾಫಿ ಕುಡಿಯೋ ಬದಲು ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದು. ಹೆಲ್ತಿಗೆ ಯೂಸ್ಫುಲ್ ಆಗ್ತಾ ಬರುತ್ತೆ. ಟೀ ಕುಡಿಯೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ವಿಟಮಿನ್ ಸಿ ಕಂಡು ಹಿಡಿಯುತ್ತೆ. ಮತ್ತು ಹರ್ಬ್ಸಿಂದ ಮಾಡಿರೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮುಂದೆ ಬರುವಂಥ ಒಂದು ವೀಸಿಂಗ್ ಪ್ರಾಬ್ಲಮ್ಸು ಅದನ್ನೆಲ್ಲ ನಿಮಗೆ ಅವಾಯ್ಡ್ ಆಗ್ತಾ ಬರುತ್ತೆ. ಹೆಲ್ತಿ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡೋದು. ಇದನ್ನು ಪ್ರತಿಯೊಬ್ಬರು ಬಳಸಿ. ಜಸ್ಟ್ ಇದು ನಿಮಗೆ 285 ರುಪೀಸ್ ಬೀಳುತ್ತೆ ನಿಮಗೆ ಒಂದು ಪ್ಯಾಕೆಟ್. ಆ್ಯಕ್ಚುಲಿ ಹೆಚ್ಚು ಇನ್ಫಾರ್ಮೇಷನ್ಗೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ನೇತ್ರ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಪ್ರತಿಯೊಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಪ್ರತಿಯೊಬ್ಬರು ಆರ್ಗ್ಯಾನಿಕ್, ನಮ್ಮ ಉದ್ದೇಶ ಅಷ್ಟೇ ಆರೋಗ್ಯವಾಗಿರಿ, ಬೇರೆಯವ್ರನ್ನ ಅವರು ಆರೋಗ್ಯ ಇರೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಆ್ಯಕ್ಚುಲಿ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಇಷ್ಟಪಡುವಂಥ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ನಾನು ಹಾಟ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ. ಏನೋ ಒಂದು ಇದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನಿಲ್ಲ. ನನಗೆ ಇಷ್ಟ ಆಗಿ ನಾನು ಕ್ಯಾಶುವಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಾಕಷ್ಟು ಜನ ತುಂಬ ಒಂದು ಹೆಲ್ತಿಂದ ಸಫರ್ ಮಾಡ್ತಾ ಇರುವಂಥ ಒಂದು ಮುಖ್ಯ ಕಾರಣ ಅಂತ ನೋಡೋಕೆ ಹೋದಾಗ ಗೊತ್ತಿರಂಗೆ ಚಿಕ್ಕ ವಯಸ್ಸಿಗೆ BP, ಶುಗರು, ಥೈರಾಯ್ಡು, ಸಾಕಷ್ಟು ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾರೆ ಲೇಡೀಸ್ಗಳಿಗೆ. ಮತ್ತು ಕ್ಯಾನ್ಸರ್ ಬರ್ತಾ ಇರುವಂಥ ಒಂದು ಸಿಚುವೇಶನ್ಸ್ ಎಲ್ಲ ಬಂದ್ಬಿಟ್ಟು ಮೂಲ ಕಾರಣ ಅಂತ ನೋಡೋಕೆ ಹೋದಾಗ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಪ್ರಾಬ್ಲಮ್ ಬರ್ತಾ ಇರೋದು ಅಡುಗೆ ಎಣ್ಣೆಯಿಂದ ಬರ್ತಾ ಇದೆ. ಗೊತ್ತಿರೋಂಗೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಒಂದು ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ನಿಮ್ಮ ಮುಖಾಂತರ ನಾವು ಸನ್ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸನ್ಫ್ಲವರ್ಸ್ ಆಯಿಲ್, ಬೇರೆ ಥರ ಆಯಿಲ್ಸ್ ನೋಡ್ತಾ ಇದೆ. ಅಂದರೆ ಏನಾಗಿದೆ ಆಯಿಲಲ್ಲಿ ಅಂತ ನೋಡೋಕೆ ಹೋದಾಗ ಗೊತ್ತಿರಂಗೆ ನಾವು ಯಾವುದು ಪ್ಯೂರ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇ ಒಂದು ಥಾಟ್ನ ಯೋಚನೆ ಮಾಡಿ, ಒಂದು 5 kg ಹಾಕಿ ನಿಮ್ಗೆ ಅಮ್ಮಮ್ಮ ಅಂದರೆ 1 kg ಎಣ್ಣೆ ಬರುತ್ತೆ ಆಲ್ಮೋಸ್ಟು. ಅಂದರೆ ನಾವು ಯಾವ ಥರ ತಿಂತಾ ಇದ್ದೀವಿ, ಜಸ್ಟ್ 150 ರೂಪಾಯಿಗೆ ಅಂದರೆ ಆಲ್ಮೋಸ್ಟ್ 1 ಲೀಟ್ರ್ ಆಯಿಲ್ನ ತೊಗೊಳ್ತಾರೆ. ಅಂದರೆ ನಿಮಗೆ ಒಂದು 5 kg ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 5 ರೂಪಾಯಿ ಖರ್ಚು ಮಾಡಿದ್ರೆ 1 kg ಅಷ್ಟು ನಿಮ್ಗೆ ಎಣ್ಣೆ ಬರುತ್ತೆ. ಆಲ್ಮೋಸ್ಟ್ 1 ಲೀಟ್ರ್ ಆಯಿಲ್ ಬರುತ್ತೆ. ಆ ಥರ ಆಯಿಲ್ನ ಇವಾಗ ಏನಂದರೆ ಹೊರದೇಷ್ಟು ಬರಫ್ ಕಂಡೀಸಲ್ಲಿ ಪ್ಯೂರ್ ಮಾಡ್ತಾ ಪೆಟ್ರೋಲ್ ಪ್ಯೂರಿಫೈ ಮಾಡ್ತಾ ವೈಟ್ ಆಯಿಲ್ ಏನು ಬರುತ್ತೆ, ಆ ವೈಟ್ ಆಯಿಲ್ನ ಅದನ್ನು ತೊಗೊಂಡು ಬಂದು ಅಲ್ಲೇನಾದ್ರು ಈಕೋ ಫ್ರೆಂಡ್ಲಿಯಾಗಿ ಇಟ್ಕೊಳ್ತಾರೆ. ಅಂದರೆ ದೇಶದ ಈಕೋ ಫ್ರೆಂಡ್ ನೋಡ್ಕೊಂಡು ಬಿಸಾಕಲ್ಲ, ಸಮುದ್ರ ಹಾಳಾಗುತ್ತೆ, ಗಿಡಕ್ಕೆ ಹಾಕ್ತಾರೆ, ಗಿಡ ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು
ಇಲ್ಲಿ ಯಾರು ಪೆಟ್ರೋಲ್ನ ತಗೋತಾರೆ ಫ್ರೀ ಆಫ್ ಕಾಸ್ಟ್ ಕಳಿಸ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತದೆ ಅಂದರೆ ಅದನ್ನು ಇದೆರಡು ಮಿಕ್ಸ್ ಮಾಡಿ ಅದು ಏನೋ ಒಂದು ಆಯಿಲ್ ಇದೆ ಎಲ್ಲ ಎಣ್ಣೆಗೂ ಎಲ್ಲ ಪ್ರತಿಯೊಂದು ಐಟಮ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಮಿಕ್ಸ್ ಅಪ್ ಆಗಿ ನಮಗೆ ಎಲ್ಲಿ ಜಾಗ ಇದೆ ಅಂತ ನೋಡಿದಾಗ 130 ಕೋಟಿ ಜನ ಇದೆ ಜನಕ್ಕೆ ಸೋಪ್ ಅದನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ತುಂಬ ಆ್ಯಕ್ಚುಲಿ ಫಸ್ಟು ಮನೇಲಿ ಏನೇ ಕಾಯಿಲೆ ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಡುಗೆ ಎಣ್ಣೆಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಮ ಒಂದು ವೆಸ್ಟೀಜ್ ಅಂತ ಹೇಳ್ಬಿಟ್ಟು 20 ಇಯರ್ಸಿಂದ ಇರುವಂಥ ಒಂದು ಕಂಪ್ನಿ ಆಲ್ಮೋಸ್ಟು ಅಂದರೆ ವರ್ಲ್ಡ್ ವೈಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾರಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಡಿಯಾದಿಂದ ಹೊರದೇಶಕ್ಕೂ ಇವು ಹೋಗ್ತಾ ಇದೆ, ಜಪಾನ್ ತೈಲನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅಕ್ಕಿ ಗೊತ್ತಿರೋ ನನಗೆ ಕೆಂಪಕ್ಕಿ ತುಂಬ ಒಳ್ಳೆಯದು. ಅಕ್ಕಿನ ಪಾಲಿಷ್ ಮಾಡಿ ಬಂದಿರುವಂಥ ರೆಡ್ ರೈಸ್ ಏನಿದೆ ಆ ರೆಡ್ ಐಟಮ್ನ ಪಾಲಿಷ್ ಮಾಡಿ ತೆಗೆದಾಗ ಅಕ್ಕಿ ಒಟ್ಟಿರುತ್ತಲ್ಲ ಆ ಒಟ್ಟನ್ನು ತೆಗೆದು ಮಾಡಿರೋಂಥ ಒಂದು ಎಣ್ಣೆ. ಇದನ್ನು ಯಾರು ರೆಗ್ಯುಲರ್ ಬಳಸ್ತಾರೆ ತುಂಬ ಹೆಚ್ಚು ಆರೋಗ್ಯಕ್ಕೆ ಸಪೋರ್ಟ್, ಜೀರ್ಣಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಅದರ ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ, ಅದರ ಹಾರ್ಮೋನ್ ಸಿಂಬಲ್ಸ್ ಆಗಲಿ, ಕ್ಯಾನ್ಸರ್ ಬರ್ತದೆ ಅಂದರೆ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕ್ಯಾನ್ಸರ್ ಸೆಲ್ಸ್ ಅನ್ನೋದಿರುತ್ತೆ. ಆ ಕ್ಯಾನ್ಸರ್ ಸೆಲ್ಸ್ನ ಆಕ್ಟಿವೇಟ್ ಆಗದಿರೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ. ನೀವೇನಾದ್ರು 4 ಲೀಟ್ರ್ ಯೂಸ್ ಮಾಡೋದಿದ್ರೆ ಜಸ್ಟ್ ನಮ್ಮದು 2 ಲೀಟ್ರಲ್ಲಿ ನೀವು ಒಂದು ಅಡುಗೆಯನ್ನು ಬಳಸೋದಕ್ಕೆ ತುಂಬ ಸಪೋರ್ಟ್ ಅಂದರೆ ಸೇವಿಂಗ್ಸ್ ಆಗುತ್ತೆ. ಇದರಿಂದ ಹೆಲ್ತನ್ನು ಕಾಪಾಡುತ್ತೆ. ಆ ಥರ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಬಳಸಿ, ನೀವು ಬಳಸೋದ್ರಿಂದ ಬೇರೆಯವ್ರಿಗೂ ರೆಫರ್ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಹೆಚ್ಚು ಇನ್ಫಾರ್ಮೇಷನ್ಗೆ ನೇತ್ರಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು ವಿಶ್ವವರ್ಧನ್.